ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಷಯ ಶೋಲ್ಡರ್ಸಲ್ಲಿ ಎಷ್ಟು ಮಸಲ್ ಬರುತ್ತೆ, ಆ ಮಸಲ್ಗಳಿಗೆ ರಿಲೇಟೆಡ್ ವರ್ಕೌಟ್ ಯಾವುದು, ನೀವು ಒಂದೊಂದು ರೀಜನ್ಗೂ ಯಾವ್ಯಾವ ವರ್ಕೌಟ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ಶೋಲ್ಡರಲ್ಲಿ 3 ಮಸಲ್ ಬರುತ್ತೆ. ಯಾವುದ್ಯಾವುದು ಅಂದರೆ ಲ್ಯಾಟ್ರಲ್ ಡೆಲ್ಟಾಯ್ಡ್ಸ್ ಅಂತ ಹೇಳ್ತೀವಿ, ಆ್ಯಂಟೀರಿಯರ್ ಡೆಲ್ಟಾಯ್ಡ್ ಮತ್ತು ಪೋಸ್ಟೀರಿಯರ್. ಅಂದರೆ ನಮ್ಮ ಒಂದು ಶೋಲ್ಡರ್ ಭಾಗದಲ್ಲಿ 3 ರೀಜನ್, ಮಿಡ್ ಸೆಕ್ಷನ್, ಫ್ರಂಟ್ ಆ್ಯಂಡ್ ಬ್ಯಾಕ್. ಅದಕ್ಕೆ ನಾವೇನು ಹೇಳ್ತೀವಿ, ಲ್ಯಾಟ್ರಲ್ ಡೆಲ್ಟಾಯ್ಡ್ಸ್ ಅಂತೀವಿ ಶೋಲ್ಡರ್ಸ್ಗೆ, ಆ್ಯಂಟೀರಿಯರ್ ಡೆಲ್ಟಾಯ್ಡ್ ಅಂತೀವಿ ಮತ್ತು ಪೋಸ್ಟೀರಿಯರ್. ಈ 3 ಮಸಲ್ನ ಹೇಗೆ ಟಾರ್ಗೆಟ್ ಮಾಡಬೇಕು, ಆ ಮಸಲ್ಗೆ ಯಾವ ಥರ ವರ್ಕೌಟ್ ಮಾಡಬೇಕು, ಯಾವ್ಯಾವ ಸ್ಪೆಸಿಫಿಕ್ಕಾಗಿ ಯಾವ್ಯಾವ ವರ್ಕೌಟ್ ಇದೆ. ತುಂಬ ಜನ ವರ್ಕೌಟ್ ಮಾಡ್ತಿರ್ತೀರ, ಬಟ್ ರೇರ್ ಡೆಲ್ಟಾಯ್ಡ್ನ ನಾವು ಸಾಮಾನ್ಯವಾಗಿ ನೋಡ್ದಂಗೆ ರೇರ್ ಡೆಲ್ಟಾಯ್ಡ್ನ ಟಾರ್ಗೆಟ್ ಮಾಡಲ್ಲ. ಅವ್ರಿಗೆ ಹೆಂಗೆ ಅಂದರೆ ಫ್ರಂಟ್ ಶೋಲ್ಡರ್ಸ್ ಮಾತ್ರ ಸ್ವಲ್ಪ ಸೈಜ್ ಇರುತ್ತೆ, ಹಿಂದೆಗಡೆ ಟೋಟಲಿ ಫ್ಲ್ಯಾಟ್. ದಿಸ್ ಇಸ್ ಬಿಕಾಸ್ ನೀವು ರೇರ್ ಡೆಲ್ಟಾಯ್ಡ್ನ ಫೋಕಸ್ ಮಾಡ್ತಿಲ್ಲ, ಅದಕ್ಕೆ ಬೇಕಾಗಿರೋಂಥ ವರ್ಕೌಟ್ ಕೂಡ ಮಾಡ್ತಿಲ್ಲ. ಅಟ್ ದಿ ಸೇಮ್ ಟೈಮ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರಪೀಜಿಯಸ್ ವರ್ಕೌಟ್ ಹೇಗೆ ಮಾಡಬೇಕು, ಆ ಮಸಲ್ನ ಹೇಗೆ ಟಾರ್ಗೆಟ್ ಮಾಡಬೇಕು. ನೀವು ಶೋಲ್ಡರ್ಸ್ ಮಾಡಿದಾಗ ನಿಮ್ಮ ಟ್ರ್ಯಾಪ್ಸ್ನು ಕೂಡ ಟಾರ್ಗೆಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಓವರ್ ಹೆಡ್ ಪ್ರೆಸ್ ಮಾಡೋದು ಕಾಮನ್ ಶೋಲ್ಡರ್ಸ್ಗೆ. ಅದು ಡಂಬಲ್ಸಲ್ಲಿ ಆಗಿರ್ಬೋದು ಅಥವಾ ಬಾರ್ಬೆಲ್ ರೈಸ್ ಆಗಿರ್ಬೋದು, ಎರಡರಲ್ಲಿ ಒಂದಿನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಂಬಲ್ ಓವರ್ ಹೆಡ್ ಪ್ರೆಸ್ ಮಾಡಬೇಕಾದ್ರೆ ಶೋಲ್ಡರ್ಸ್ಗೆ ಬೆಂಚ್ ಸಪೋರ್ಟ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ನೀವು ವರ್ಕೌಟ್ ಮಾಡ್ತಾ ಮಾಡ್ತಾ ನಿಮ್ಮ ಎಲ್ಲೋ ಒಂದು ಬ್ಯಾಕ್ ರೀಜನ್ ಇದೆಯಾ, ನಮ್ಮ ವರ್ಟಿಬ್ರಲ್ ರೀಜನ್, ನಮ್ಮ ಬೆನ್ನು ಮೂಳೆ ಏನಿದೆಯಲ್ಲ, ಅದು ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ನೀವು ಜಾಸ್ತಿ ವೆಯ್ಟ್ ಯೂಸ್ ಮಾಡಬೇಕಾದ್ರೆ. ಸೊ ಇಟ್ಸ್ ಬೆಟರ್ ಆಲ್ವೇಸ್ ಟೇಕ್ ಸಪೋರ್ಟ್ ಆಫ್ ಅ ಬೆಂಚ್, ಅಡ್ಜಸ್ಟಬಲ್ ಬೆಂಚ್ ಸಪೋರ್ಟ್ ತೊಗೊಳ್ಳಿ. ಎರಡನೇದು, ಈ ಬೆಂಚ್ ಸಪೋರ್ಟ್ ತೊಗೊಳ್ಳೋದ್ರಿಂದ ನಿಮ್ಮ ಮೂಮೆಂಟ್ಸ್ ಕೂಡ ಸ್ವಲ್ಪ ಈಸಿ ಆಗುತ್ತೆ, ನೀವು ಜಾಸ್ತಿ ಫೋಕಸ್ ಮಾಡ್ಬೋದು. ನೀವು ಜಸ್ಟ್ ಏನೂ ಬ್ಯಾಲೆನ್ಸ್ ಮಾಡ್ದಂಗೆ ಅಥವಾ ಏನೂ ನೀವು ಸಪೋರ್ಟ್ ತೊಗೊಳ್ದಂಗೆ ಮಾಡೋಕ್ಕೆ ಹೋದರೆ ಸಮ್ವೇರ್ ನೀವು ಹೆವಿ ವೆಯ್ಟ್ ಹೊಡಿಬೇಕಾದ್ರೆ ನಿಮ್ಮ ಬ್ಯಾಕ್ ರೀಜನ್ ಏನೋ ಸ್ವಲ್ಪ ಮೂವ್ ಆಯಿತು, ಸ್ಲೈಟ್ಲಿ ಹಾಗೆ ಹೇಗೆ ಡಂಬಲ್ ಇಳಿಸ್ಬೇಕಾದ್ರೆ ಅಥವಾ ಎತ್ತಬೇಕಾದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಇಂಜುರಿ. ಸೊ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಈ ಥರ ಅಡ್ಜಸ್ಟಬಲ್ ಬೆಂಚ್ನ ನಿಮ್ಮ ಸಪೋರ್ಟಾಗಿ ತೊಗೊಂಡು ನೀವು ಈಗ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಮಾಡಬೇಕಾದ್ರೆ ನಿಮ್ಮ ಟೋಟಲ್ ಹೆಡ್ ರೀಜನ್ನು ಮತ್ತು ನಿಮ್ಮ ಸ್ಕ್ಯಾಪ್ಯುಲರಿ, ನಿಮ್ಮ ಬ್ಯಾಕ್ ರೀಜನ್ ಏನಿದೆಯಲ್ಲ ಅದನ್ನು ಟೋಟಲ್ ರೆಸ್ಟ್ ಮಾಡಿ. ಇದರಲ್ಲಿ ಎಲ್ಲೂ ಗ್ಯಾಪ್ ಬರಬಾರ್ದು. ಹೆಡ್ ಆ್ಯಂಡ್ ಸ್ಕ್ಯಾಪ್ಯುಲರಿ ಸ್ವಲ್ಪ ಇಬ್ಸ್ನ ಮುಂದಕ್ಕೆ ತೊಗೊಂಡೋಗ್ಬೇಕಾಗತ್ತೆ. ಸೊ ಯು ನೀಡ್ ಟು ಕೀಪ್ ಯುವರ್ ಲೆಗ್ಸ್ ಫ್ರೆಂಡ್ಸ್. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ, ಎಸ್, ಓಕೆನಾ. ಸೊ ನೀವು ಎಷ್ಟು ಸ್ಲ್ಯಾಂಟಾಗಿ, ಸ್ವಲ್ಪ ಸ್ಲೈಟ್ಲಿ ಸ್ಲ್ಯಾಂಟಾಗಿ ತೊಗೊಂಡೋದಾಗ ನಿಮ್ಮ ಇಂಪ್ಯಾಕ್ಟ್ ವಿಲ್ ಬಿ ಮೋರ್ ಆನ್ ಯುವರ್ ಶೋಲ್ಡರ್ಸ್. ಸ್ಟ್ರೈಟಾಗಿ ಕೂತ್ಕೋಬೇಡಿ, ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಸ್ಲ್ಯಾಂಟಾಗಿ ಕೂತ್ಕೊಂಡು ಶೋಲ್ಡರ್ ಮೇಲೆ 100% ವರ್ಕ್ ಆಗೋ ಥರ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಈಗ. ಎಸ್, ಈಗ 2 ಡಂಬಲ್ನ ನೀವು ಪ್ರತಿ ಸಲ ರೈಸ್ ಮಾಡಬೇಕಾದ್ರೆ ಮತ್ತು ನಿಮ್ಮ ಇನಿಷಿಯಲ್ ಪೊಸಿಷನನ್ನು ಏನು ಹೇಳ್ತೀವಿ ಅದು ನಿಮ್ಮ ಶೋಲ್ಡರ್ ನೇರನೇ ಇರಬೇಕು. ತುಂಬ ಜನ ಕೆಳಗೆ ಇಟ್ಕೊಂಡ್ಬಿಡ್ತಾರೆ. ಸೊ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಲೈಟ್ಲಿ ಅಪ್. ಓಕೆ, ನಿಮ್ಮ ಶೋಲ್ಡರ್ ಬ್ಲೇಡ್ಸು, ನಿಮ್ಮ ಲ್ಯಾಟ್ರಲ್ ಹೆಡ್ ಏನಿದೆ ಅದು ಆ್ಯಕ್ಟಿವೇಟ್ ಆಗೋ ಥರ ಇರಬೇಕು. ನಾವು ಯು ಸ್ಟಾರ್ಟ್ ಲಿಫ್ಟಿಂಗ್ ಇಟ್. ಸೊ ಲಿಫ್ಟ್ ಮಾಡಬೇಕಾದ್ರೆ ಎರೆಕ್ಟೆಡ್ ಎಲ್ಬೋಸ್ ಮಾಡಿಬಿಡಿ, ಫುಲ್ ಸ್ಟ್ರೈಟ್ ಮಾಡಿಬಿಡಿ, ಎಲ್ಬೋಸ್ನ ಸ್ಲೈಟ್ಲಿ ಫೋಲ್ಡ್ ಇರಲಿ. ಓಕೆನಾ. ಅಟ್ ದಿ ಸೇಮ್ ಟೈಮ್ ನೀವು ಕೆಳಗೆ ತೊಗೋಬೇಕಾದ್ರೆ ನಿಮ್ಮ ಶೋಲ್ಡ್ರ್ ಮೇಲೆ ಡಂಬಲ್ಸ್ ಬರಬೇಕಾಗುತ್ತೆ. ತುಂಬ ಜನ ಹಿಂಗೆ ಮುಂದಕ್ಕೆ ತೊಗೊಂಬಂದ್ಬಿಡ್ತೀರಾ, ಅದು ತಪ್ಪಾಗುತ್ತೆ. ಸೊ ಯು ನೀಡ್ ಟು ರೈಸ್ ಇಟ್ ಆ್ಯಂಡ್ ಯು ಶುಡ್ ಬ್ರಿಂಗ್ ಇಟ್ ಟು ದ ಶೋಲ್ಡರ್ ಬ್ಲೇಡ್ಸ್, ನಾಟ್ ಫ್ರಂಟ್. You need to bring it to the shoulder blades. Okay, so the same thing what he is doing now. So ಈಗ ಏನು ಮಾಡ್ತಿದ್ದಾರೆ ಅಂದರೆ ರೈಸಿಂಗ್ ಆ್ಯಂಡ್ ಬ್ರಿಂಗಿಂಗ್ ಟು ದ. ಸೊ ಇದನ್ನು ಅಗೇನ್ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಅಂತ ಏನು ಹೇಳ್ತೀವಿ. ನೀವು ಪ್ರತಿ ರೆಪ್ಸ್ ಮಾಡಬೇಕಾದ್ರೂ ನಿಮ್ಮ ಶೋಲ್ಡರ್ಸು ಕಾಂಟ್ರಾಕ್ಟ್ ಆಗ್ತಿದೆಯಾ, ಫ್ಲೆಕ್ಸ್ ಆಗ್ತಿದೆಯಾ, ನಿಮ್ಮ ನೆಗೆಟಿವ್ ಮೂಮೆಂಟ್ಸ್ ಹೇಗಿದೆ. ಓಕೆ, ನೀವು ಲಿಫ್ಟ್ ಮಾಡಬೇಕಾದ್ರೆ ಯಾವ ಬ್ರೀತಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ. ಲಿಫ್ಟ್ ಮಾಡ್ತಾ ಯು ವಿಲ್ ಹ್ಯಾವ್ ಟು ಬ್ರೀದ್ ಔಟ್, ಕೆಳಗೆ ತೊಗೊಳ್ತಾ ಬ್ರೀದ್ ಇನ್, ಬ್ರೀದ್ ಔಟು ಆದಷ್ಟು ಮ್ಯಾಕ್ಸಿಮಮ್ ಮಾಡಿ. ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಮೇಲೆ ಫೋಕಸ್ ಮಾಡಿ. ಸೊ ರೆಪ್ಸ್ ಬಂದು ಇಟ್ ಈಸ್ ಅಪ್ ಟು ಯು. 8 to 12 ಕೌಂಟ್ಸ್ ಇಟ್ಕೊಳ್ಳಿ. ವೆಯ್ಟ್ಸ್ ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಹೇಳ್ತೀವಿ. ಪ್ರತಿ ವಾರ ಅಥವಾ 15 ದಿನಕ್ಕೆ ಒಂದು ಸಲ ನೀವು ವೆಯ್ಟ್ನ ಇಂಕ್ರೀಸ್ ಮಾಡ್ತಾ ಆ ಮಸಲ್ನ ಹಿಟ್ ಮಾಡೋದ್ರಿಂದ ಮಸಲ್ ಬ್ರೇಕ್ ಡೌನ್ ಆಗುತ್ತೆ, ಆದಷ್ಟು ಬೇಗ ಮಸಲ್ ಸೈಜ್ ಆಗ್ತಾ ಬರುತ್ತೆ. ಓಕೆ, ನಾವು ಎರಡನೇ ವರ್ಕೌಟ್ ಮಾಡೋಣ. ಎರಡನೇ ವರ್ಕೌಟ್ ಬಂದುಬಿಟ್ಟು ಲ್ಯಾಟ್ರಲ್ ರೈಸಸ್ ಮಾಡೋದ್ರಿಂದ ಅಗೇನ್ ಯುವರ್
ಮಿಡ್ ಸೆಕ್ಷನ್ ಲ್ಯಾಟ್ರಲ್ ಮಸಲ್, ಲ್ಯಾಟ್ರಲ್ ಡೆಲ್ಟಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದನ್ನೇ ಟಾರ್ಗೆಟ್ ಮಾಡುವಂಥದ್ದು. ಈಗ ಮಾಡಿದ ವರ್ಕೌಟು ಕೂಡ ಅದೇ, ನಿಮ್ಮ ಲ್ಯಾಟ್ರಲ್ ಶೋಲ್ಡರ್ಸ್ ಆಗಿರ್ಬೋದು, ಡೆಲ್ಟಾಯ್ಡ್ಸ್ ಅಂತ ಏನು ಹೇಳ್ತೀವಿ ಇದು ಫೋಕಸ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಆ್ಯಂಟೀರಿಯರ್ ಡೆಲ್ಟಾಯ್ಡ್ಸ್ ಅನ್ನೋದು ಕಾಮನ್ ಆಗಿ ಎಲ್ಲ ಶೋಲ್ಡರ್ ವರ್ಕೌಟಲ್ಲೂ ಅದು ಸೆಕೆಂಡ್ರಿ ಮಸಲ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಅಂದರೆ ಅದು ಕೂಡ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ವರ್ಕೌಟು ಬೇರೆ ಇದೆ, ಅದು ಮೂರನೇ ವರ್ಕೌಟಲ್ಲಿ ತೋರಿಸ್ತೀನಿ. ನೌ ವಿಲ್ ಗೋ ಫಾರ್ ಲ್ಯಾಟ್ರಲ್ ರೈಸಸ್. ನಮ್ಮ ಎರಡನೇ ವೇರಿಯೇಷನ್ ಅಗೇನ್ ನಿಮ್ಮ ಮಿಡ್ ಸೆಕ್ಷನ್ ಲ್ಯಾಟ್ರಲ್ ಡೆಲ್ಟಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದನ್ನೇ ಫೋಕಸ್ ಮಾಡೋದು. ಸೊ ಲ್ಯಾಟ್ರಲ್ ಡೆಲ್ಟಾಯ್ಡ್ಸ್ ಹೇಗೆ, ಅದಕ್ಕೊಂದು ವರ್ಕೌಟ್ ಏನಪ್ಪ ಅಂದರೆ ಲ್ಯಾಟ್ರಲ್ ರೈಸಸ್, ಇದು ಕಾಮನ್ ಆಗಿ ಎಲ್ಲರೂ ಮಾಡೋವಂಥದ್ದು. ಸೊ ಲ್ಯಾಟ್ರಲ್ ರೈಸಸ್ ಮಾಡ್ಬೇಕಾದ್ರೆ ಯು ವಿಲ್ ಹ್ಯಾವ್ ಟು ಟೈಟನ್ ಯುವರ್ ಕೋರ್ ಟೈಟ್ ಇರಬೇಕು, ಹಾರ್ಡಾಗಿ ಇಟ್ಕೊಳ್ಳಿ ಇದನ್ನು, ಹೊಟ್ಟೆ ಭಾಗನ ಚೆಸ್ಟ್ನ ರೈಸ್ ಮಾಡಿ. ಓಕೆ, ನಿಮ್ಮ ಟ್ರೆಪೀಸಿಯಸ್ ಮಸಲ್ ಕೂಡ ಆ್ಯಕ್ಟಿವೇಟ್ ಆಗೋ ಥರನೇ ಇಟ್ಕೊಂಡಿರಿ. ಓಕೆ, ಅಟ್ ದಿ ಸೇಮ್ ಟೈಮ್ ನೀವು ರೈಸ್ ಮಾಡ್ಬೇಕಾದ್ರೆ ಎರೆಕ್ಟೆಡ್ ಎಲ್ಬೋಸ್ ಬೇಡ. ಸೊ ಈ ಸ್ಟಿಫ್ನೆಸ್ ಇಟ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಫೋಲ್ಡ್ ಮಾಡಿ. ಎಷ್ಟು ಫೋಲ್ಡ್ ಮಾಡ್ತೀರೋ ಓಕೆ, ವೆಯ್ಟ್ ಜಾಸ್ತಿ ಆದಷ್ಟು ಫೋಲ್ಡ್ ಮಾಡ್ಕೊಂಡ್ರು ಓಕೆ, ಬಟ್ ನೀವು ಲಿಫ್ಟ್ ಮಾಡ್ತಾ ನಿಮ್ಮ ಬ್ರಿಸ್ಟ್ ರೀಜನ್ನು ಮತ್ತು ನಿಮ್ಮ ಶೋಲ್ಡ್ರ್ ಎರಡೂ ಈಕ್ವಲ್ ಆಗಿ ಬರಬೇಕಾಗತ್ತೆ. ಡಂಬಲ್ಸ್ ವೆಯ್ಟ್ ಕೆಳಗಿದ್ದು ಬರೀ ಶೋಲ್ಡ್ರ್ ಮಾತ್ರ ಎತ್ತಿ ಬಿಟ್ಟರೆ ಇದು ವರ್ಕೌಟ್ ಆಗೋಲ್ಲ. ಸೊ ಈಗ ನಾವು ಕಮ್ಮಿ ವೆಯ್ಟ್ನಲ್ಲೇ ಅದನ್ನೇ ತೋರಿಸ್ತೇವೆ ಡೆಮಾನ್ಸ್ಟ್ರೇಷನ್ನು. ಸೊ ಸ್ಟಾರ್ಟ್ ಡೂಯಿಂಗ್ ಇಟ್. ಯಾ, ಸೊ ಈಗ ನೋಡಿ, ನಿಮ್ಮ ಬ್ರಿಸ್ಟ್ ಮತ್ತು ಶೋಲ್ಡರ್ ಬ್ಲೇಡ್ಸ್ ಎರಡೂ ಕೂಡ ಈಕ್ವಲ್ ಆಗಿ ಬರಬೇಕು, ಬ್ಯಾಲೆನ್ಸ್ ಮಾಡಿ. ತುಂಬ ಜನ ಇದನ್ನು ಕೆಳಗೆ ಮಾಡಿಬಿಟ್ಟಿರ್ತೀರಾ, ಶೋಲ್ಡರ್ ಮೇಲಿರುತ್ತೆ, ವೆಯ್ಟ್ಸ್ ಕೆಳಗಿರುತ್ತೆ. ನೋ, ದಟ್ ಈಸ್ ರಾಂಗ್. ಯು ವಿಲ್ ಹ್ಯಾವ್ ಟು ಲಿಫ್ಟ್ ದ ಡಂಬಲ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಯುವರ್ ಶೋಲ್ಡರ್ ಬ್ಲೇಡ್ಸ್. ಅಟ್ ದಿ ಸೇಮ್ ಟೈಮ್ ಡಂಬಲ್ನ ಟರ್ನ್ ಮಾಡಿ, ಲಿಫ್ಟ್ ಮಾಡಬೇಕಾದ್ರೆ ಟರ್ನ್ ಆ್ಯಂಡ್ ಲಿಫ್ಟ್. ಅವಾಗೇನಾಗುತ್ತೆ 100% ನಿಮ್ಮ ಲ್ಯಾಟ್ರಲ್ ಡೆಲ್ಟಾಯ್ಡ್ಸ್ ಏನಿರುತ್ತಲ್ಲ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಯು ಕ್ಯಾನ್ ಸಿ ದಿಸ್, ವೆನ್ ಲಿಫ್ಟಿಂಗ್ ಟರ್ನ್ ದ ಡಂಬಲ್ and move it down. When you lift it up, turn the dumbbell towards downwards and again. Okay, lift ಮಾಡಬೇಕಾದ್ರೆ ಗೊತ್ತಲ್ಲ ನಿಮಗೆ, ಬ್ರೀದ್ ಔಟ್, ನೆಗೆಟಿವ್ ಮೂಮೆಂಟ್ಸಲ್ಲಿ ಬ್ರೀದ್ ಇನ್, ಕೆಳಗೆ ತರ್ತಾ ಬ್ರೀದ್ ಇನ್ ಮಾಡಬೇಕು. ನಮ್ಮ ಮೂರನೇ ವರ್ಕೌಟ್ ಹೋಗೋಣ. ನಿಮ್ಮ ಆ್ಯಂಟೀರಿಯರ್ ಡೆಲ್ಟಾಯ್ಡ್ನ ಹೇಗೆ ಫೋಕಸ್ ಮಾಡಬೇಕು ಅಂದರೆ ಫ್ರಂಟ್ ಶೋಲ್ಡರ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಎರಡನೇ ಮಸಲ್ ಆ್ಯಂಟೀರಿಯರ್ ಡೆಲ್ಟಾಯ್ಡ್, ನಿಮ್ಮ ಫ್ರಂಟ್ ಶೋಲ್ಡರ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮಾಡುವಂಥ ವರ್ಕೌಟು ಸುಮಾರಿದ್ದಾವೆ. ಅದರಲ್ಲಿ ಕಾಮನಾಗಿ ಮಾಡುವಂಥದ್ದು ಅರ್ನಾಲ್ಡ್ ಪ್ರೆಸ್. ಅರ್ನಾಲ್ಡ್ ಪ್ರೆಸ್ ಎಲ್ರಿಗೂ ಗೊತ್ತು. ಯು ವಿಲ್ ಹ್ಯಾವ್ ಟು ಹೋಲ್ಡ್ ದ ಡಂಬಲ್, ರೈಸ್ ದ ಡಂಬಲ್ ಟು ದ ಫ್ರಂಟ್ ಡೆಲ್ಟಾಯ್ಡ್ಸ್. ಹೀಗೆ ಹಿಂಗೆ ಫೇಸಿಂಗಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಹಿಂಗೆ ರೈಸ್ ಮಾಡಿದ ತಕ್ಷಣ ನಿಮ್ಮ ಫ್ರಂಟ್ ಡೆಲ್ಟಾಯ್ಡ್ಸ್ ಆ್ಯಕ್ಟಿವೇಟ್ ಆಗೋಗಿರುತ್ತೆ. ಓಕೆನಾ, ನಾವು ವಿಲ್ ಹ್ಯಾವ್ ಟು ಪರ್ಫಾರ್ಮ್ ಇಟ್. ಹೌ ಓವರ್ ಹೆಡ್ ಪ್ರೆಸ್ ಹೇಗೆ ಮಾಡಿದ್ರೆ ಅದೇ ಥರನೇ, ಬಟ್ ಇದನ್ನು ರೈಸ್ ಮಾಡಬೇಕಾದ್ರೆ ಇಟ್ಸ್ ಬೆಟರ್ ಯು ಟರ್ನ್ ದ ಡಂಬಲ್. ಓಕೆ, ಕಮ್ ಆನ್ ಸ್ಟಾರ್ಟ್. ಸೊ ಒಂದೊಂದೇ ನೀವು ಇನ್ಷಿಯಲಿ ಒಂದೊಂದೇ ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಈಗ ಬ್ಯಾಲೆನ್ಸ್ ಆಗ್ತಿದೆ ಅಂದಾಗ ಎರಡೂ ಕೈಯಲ್ಲಿ ಮಾಡ್ಬೋದು. ಸೊ ಲೆಫ್ಟ್ ಒನ್ಸ್, ರೈಟ್ ಒನ್ಸ್, ಲೆಫ್ಟ್ ಒನ್ಸ್. ಓಕೆ, ಆಲ್ಟರ್ನೇಟ್ 1 ಆ್ಯಂಡ್ ಸೆಕೆಂಡ್ ಕೌಂಟ್ ವಿಲ್ ಬಿ ಲೆಫ್ಟ್ ಹ್ಯಾಂಡ್. ಗುಡ್. ಓಕೆನಾ, ಈಗ ಎರಡನೇ ವಿಚಾರ ಏನಪ್ಪ ಅಂದರೆ, ಸೊ ಈ ಥರ ಮಾಡೋದ್ರಿಂದ ನಿಂತ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಿಂತ್ಕೊಂಡು ಮಾಡಿದ್ರೆ ಅಗೇನ್ ನಿಮ್ಮ ಬ್ಯಾಕ್ ಮೇಲೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದರಿಂದ ನಾನು ಅಗೇನ್ ಸಪೋರ್ಟ್ ತೊಗೊಂಡಿದ್ದೀನಿ. ಓವರ್ ಹೆಡ್ ಪ್ರೆಸ್ಸಿಗೆ ಹೆಂಗೆ ಸಪೋರ್ಟ್ ತೊಗೊಂಡ್ವಿ ಅದೇ ಥರನೇ ಇವಾಗ ಅಡ್ಜಸ್ಟೇಬಲ್ ಬೆಂಚಲ್ಲಿ ಸಪೋರ್ಟ್ ತೊಗೊಂಡು ಎರಡೂ ಡಂಬಲ್ನ ಒಟ್ಟಿಗೆ ರೈಸ್ ಮಾಡೋವಂಥದ್ದು. ನೋಡಿ ಅಗೇನ್ ಎರಡೂ ಡಂಬಲ್ ಒಟ್ಟಿಗೆ ರೈಸ್ ಮಾಡೋದ್ರಿಂದ ಸೊ ಯು ಕ್ಯಾನ್ ಫಿನಿಶ್ ಆಫ್ ದ ವರ್ಕೌಟ್ ಸೂನ್. ಅಟ್ ದಿ ಸೇಮ್ ಟೈಮ್ ಎರಡು ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಿ ಲಿಫ್ಟ್ ಮಾಡ್ಬೋದು. ಓಕೆನಾ, ಸೊ ಈಗ ಇಲ್ಲೇನಾಗುತ್ತೆ, ವೆನ್ ಯು ಲಿಫ್ಟಿಂಗ್ ಅಗೇನ್ ಬ್ರೀತ್ ಔಟ್. ನೀವು ಉಸಿರನ್ನ ಬಿಡಬೇಕಾಗತ್ತೆ. ಲಿಫ್ಟ್ ಮಾಡಬೇಕಾದ್ರೆ ನೆಗೆಟಿವ್ ಮೂಮೆಂಟ್ ಕೆಳಗೆ ಇಳಿಸ್ಕೊಳ್ತಾ ಉಸಿರು ಎಳ್ಕೊಳ್ಳಿ, ಅಂದರೆ ಬ್ರೀತ್ ಇನ್ ಮಾಡಬೇಕು. ಇದನ್ನು ಅಗೇನ್ 8 to 12 reps ಅಂತ ಮಾಡ್ಕೊಳ್ಳಿ. ವೆಯ್ಟ್ ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಇಟ್ಕೋಬೋದು. ಅದೇ ನಾನು ಆಗಲೇ ಹೇಳ್ದಂಗೆ ಪ್ರತಿ ವಾರ ವೆಯ್ಟ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಶೋಲ್ಡ್ರಿಗೂ ಕೂಡ ಒಂದು ಮ್ಯಾಕ್ಸಿಮಮ್ ಥ್ರೆಶೋಲ್ಡ್ ವೆಯ್ಟ್ ಅಂತ ಇರುತ್ತೆ, ಅಲ್ಲಿಗೆ ಮಾತ್ರನೇ ಹೋಗ್ಲಿಕ್ಕೆ ಸಾಧ್ಯ. ಅದ್ರ ಮೇಲೆ ನೀವು ಜಾಸ್ತಿ ಯೂಸ್ ಮಾಡಲಿಕ್ಕಾಗಲ್ಲ. ಯಾವಾಗಲೂ ವೆಯ್ಟ್ ಜಾಸ್ತಿ ಯೂಸ್ ಮಾಡಬೇಕಾದ್ರೆ ಪರ್ಟಿಕ್ಯುಲರಾಗಿ ಶೋಲ್ಡರ್ಸ್ಗೆ ಯಾರಾದರೂ ಹಿಂದೆಗಡೆ ಅಸಿಸ್ಟ್ ಮಾಡೋ ಥರ ಇರಬೇಕು. ನಿಮ್ಮ ಅಸಿಸ್ಟೆನ್ಸು ಇಲ್ಲಿರಬೇಕಾಗತ್ತೆ. ನಿಮ್ಮ ಶೋಲ್ಡ್ರಿಗೆ ಸಪೋರ್ಟು ಪ್ರಾಪರಾಗಿ ಕೊಡಬೇಕು. ಗಾಟ್ ಇಟ್. ಸೊ ಈಗ ನಮ್ಮ 4ನೇ ವರ್ಕೌಟ್ಗೆ ಹೋಗೋಣ. ಅದು ಬಂದು ರೇರ್ ಡೆಲ್ಟಾಯ್ಡ್. ನಿಮ್ಮ 3ನೇ ಮಸಲ್ ಹಿಂದೆಗಡೆ ಈ ರೀಜನಲ್ಲಿ ಇರುತ್ತಲ್ಲ ನಿಮ್ಮ ಶೋಲ್ಡರ್ಸಲ್ಲಿ, ಆ ರೇರ್ ಡೆಲ್ಟಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫೋಕಸ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ 4ನೇ ವರ್ಕೌಟು 3ನೇ ಮಸಲ್ ಅಂತ ಏನು ಹೇಳಿದೆ, ರೇರ್ ಡೆಲ್ಟಾಯ್ಡ್ಸ್. ನಿಮ್ಮ ಈ ರೀಜನಲ್ಲಿ ಇರೋವಂಥ ಮಸಲ್ಲು ಅದು ಕೆಲವರು ಫೋಕಸ್ ಮಾಡೋದಿಲ್ಲ.
ಬ್ಯಾಕ್ ರೀಜನಲ್ಲಿ ನಿಮ್ಮ ಶೋಲ್ಡರ್ಸ್ ವಿಸಿಬಿಲಿಟಿ ಬರೋದಿಲ್ಲ, ಜಸ್ಟ್ ಬಿಕಾಸ್ ನೀವು ರೇರ್ ಡೆಲ್ಟಾಯ್ಡ್ ವರ್ಕೌಟ್ ಮಾಡ್ತಿಲ್ಲ ಅಂತ. ರೇರ್ ಡೆಲ್ಟಾಯ್ಡ್ಗೆ ಸುಮಾರು ವರ್ಕೌಟ್ ಇದೆ. ಅದರಲ್ಲಿ ಒನ್ ಆಫ್ ದ ಬೇಸಿಕ್ ವರ್ಕೌಟ್ ಅಂತ ಹೇಳ್ಬೋದು. ಸಪೋರ್ಟ್ ತೊಗೊಳ್ಳಿ ಬೆಂಚ್ದು, ಇದೇ ಥರ ಆ್ಯಂಗಲ್ನಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ 2ನೇ ಲಾಕೋ 3ನೇ ಲಾಕಲ್ಲಿ ಹಾಕ್ಕೊಳ್ಳಿ ಇದು ಅಡ್ಜಸ್ಟಬಲ್ ಬೆಂಚ್ನ. ಸೊ ನೀವು ಫೋಕಸ್ ಮಾಡೋದು ಹೇಗೆ ಲಿಫ್ಟ್ ಮಾಡಬೇಕು, ಡಂಬಲ್ನ ಹೀಗೆ ಇಟ್ಕೋಬೇಕಾಗತ್ತೆ ವೆರಿ ಡೌನ್. ಆ್ಯಂಡ್ ವಿನ್ ಲಿಫ್ಟಿಂಗ್ ತಲೆ ರೈಸ್ ಮಾಡ್ದಂಗೆ ನಿಮ್ಮ ಅಪ್ಪರ್ ಬಾಡಿನ ಫಿಕ್ಸ್ ಮಾಡಿಕೊಂಡು, ಏನಕ್ಕೆ ನಾವು ಸ್ಲ್ಯಾಂಟಾಗಿ ಬೆಂಚ್ ಹಿಂಗೆ ಇಟ್ಕೊಂಡಿದ್ದೀವಿ, ಮ್ಯಾಕ್ಸಿಮಮ್ ಸಪೋರ್ಟ್ ಸಿಗುತ್ತೆ ನಿಮ್ಮ ಬಾಡಿಗೆ. ನೀವು ಅದನ್ನೇ ನೀವು ಸಪೋರ್ಟ್ ಇಲ್ಲದೆ ಮಾಡೋಕ್ಕೋದ್ರೆ ಯು ವಿಲ್ ಹ್ಯಾವ್ ಟು ಬಿ ವೆರಿ ಮಚ್ ಕಾನ್ಷಿಯಸ್ ಅಬೌಟ್ ಯುವರ್ ಮೂಮೆಂಟ್. ಯಾಕಂದರೆ ಅಲ್ಲಿ ನೀವು ಡಂಬಲ್ ರೈಸ್ ಮಾಡ್ಬೇಕಾದ್ರೆ ನಿಮ್ಮ ಬಾಡಿನ ರೈಸ್ ಮಾಡ್ತಾ ಹೋಗ್ತಿರ್ತೀರ. ಎರಡನೇದು ವೆಯ್ಟ್ ಜಾಸ್ತಿ ಮಾಡಿದಾಗ ನಿಮ್ಮ ಬಾಡಿ ಸಪೋರ್ಟ್ ಮಾಡಿದೆ ಬ್ಯಾಕಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗಿ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಸೊ I recommend everyone to use the incline bench position to do this rear deltoid workout. ಅದರಲ್ಲಿ ಹೇಗೆ ಮಾಡೋದು ಅನ್ನೋದು ತೋರಿಸೋಣ ಬನ್ನಿ. ಸೊ when you're lifting, ನಿಮ್ಮ ಎರಡೂ ಎಲ್ಬೋಸು ಆಚೆ ಕಡೆ ಹೋಗಬೇಕಾಗತ್ತೆ. ಅಟ್ ದಿ ಸೇಮ್ ಟೈಮ್ ಎಲ್ಬೋಸ್ ಆರ್ ಗೋಯಿಂಗ್ ಲಿಟಲ್ ಬಿಟ್ ಬ್ಯಾಕ್ವರ್ಡ್ಸ್. ಓಕೆ, ನಿಮ್ಮ ಫೋಕಸ್ ನೋಡಿ. ಈಗ ಅಗೇನ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ದಿಸ್. ಹೌ ದ ರೇರ್ ಡೆಲ್ಟಾಯ್ಡ್ ಮಸಲ್ಸ್ ಆರ್ ವರ್ಕಿಂಗ್. ಇಯರ್ ಲಿಫ್ಟ್ ಮಾಡಿ ಕಾಂಟ್ರಾಕ್ಟ್ ಮಾಡಿದಾಗ ನಿಮ್ಮ ರೇರ್ ಡೆಲ್ಟಾಯ್ಡ್ ಮಸಲ್ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತಲ್ಲ. ಸೊ ಇದು ಫೋಕಸ್ ಆಗುತ್ತೆ. ದೆನ್ ಅಗೇನ್ ಡೌನ್, ಸ್ಲೋ ಡೌನ್, ನೆಗೆಟಿವ್ ಮೂಮೆಂಟ್ ತುಂಬ ಸ್ಲೋ ಇರಬೇಕಾಗತ್ತೆ. ಲಿಫ್ಟ್ ಮಾಡ್ತಾ ಒಂದು ಬೂಮ್ ಫುಲ್ ಫಾಸ್ಟಾಗಿ ಲಿಫ್ಟ್ ಮಾಡಿ ನಿಮ್ಮ ರೇರ್ ಡೆಲ್ಟಾಯ್ಡ್ ಮಸಲ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಅಗೇನ್ ಸ್ಲೋ ಡೌನ್. ಇನ್ನು ಲಿಫ್ಟಿಂಗ್ ಇಲ್ಲಿ ಬ್ರೀದ್ ಔಟ್ ಮಾಡಬೇಕು, ಕೆಳಗೆ ತೊಗೊಳ್ತಾ ಬ್ರೀದ್ ಇನ್ ಮಾಡಿ. ನಿಮ್ಮ ಮೂಮೆಂಟ್ಸು ತುಂಬ ಸ್ಲೋ ಇರಬೇಕಾಗತ್ತೆ ವೆನ್ ಯು ಮೂವಿಂಗ್ ಇಟ್ ಡೌನ್. ಓಕೆ, ನೀವು ನೋಡಿ ಸಪೋರ್ಟ್ ತೊಗೊಳ್ಳೋದ್ರಿಂದ ನಿಮ್ಮ ಶೋಲ್ಡರ್ ಮಾತ್ರನೇ ವರ್ಕ್ ಆಗುವಂಥದ್ದು, ಮತ್ತು ನಿಮ್ಮ ಬ್ಯಾಕ್ ರೀಜನ್ ಸೆಕೆಂಡ್ರಿ ಮಸಲಾಗಿ ವರ್ಕ್ ಆಗ್ತಿದೆ. ನೀವು ಅದೇ ಸಪೋರ್ಟ್ ತೊಗೊಳ್ಳದೆ ಮಾಡಲಿಕ್ಕೆ ಹೋದರೆ ಎಲ್ಲೊಂದು ಕಡೆ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಸ್ ಆಗ್ಬೋದು, ನಿಮ್ಮ ನಿಂತ್ಕೊಳ್ಳೋ ಪೊಸಿಷನ್ ರಾಂಗ್ ಇರ್ಬೋದು, ಬೇರೆ ಏನೋ ಇಂಜುರಿ ಆಗೋ ಚಾನ್ಸಸ್ಗಳು ಜಾಸ್ತಿ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ರೇರ್ ಡೆಲ್ಟಾಯ್ಡ್ ಮಸಲ್. ನಮ್ಮ ಶೋಲ್ಡರ್ಸ್ನಲ್ಲಿ ಎಲ್ಲ 3 ಮಸಲ್ಸ್ಗೆ ಟಾರ್ಗೆಟ್ ಮಾಡಿದ್ವಿ, ಆ್ಯಂಟೀರಿಯರ್, ಲ್ಯಾಟ್ರಲ್ ಆ್ಯಂಡ್ ರೇರ್ ಡೆಲ್ಟಾಯ್ಡ್ಸ್. ಈಗ ಅದ್ರ ರಿಲೇಟೆಡ್ ಅದಕ್ಕೆ ಕನೆಕ್ಟ್ ಆಗಿರುವಂಥ ಒಂದು ದೊಡ್ಡ ಮಸಲ್ ಇದೆ. ಯಾವುದಪ್ಪ? ಟ್ರಪೀಜಿಯಸ್. ಓಕೆ, ಟ್ರ್ಯಾಪ್ಸ್ ಅಂತ ಏನು ಹೇಳ್ತೀವಿ ಅದು. ನಿಮ್ಮ ಟ್ರಪೀಜಿಯಸ್ಸು ಆ್ಯಕ್ಚುಲಿ ಎಲ್ಲಿಂದ ಎಲ್ಲಿವರೆಗೂ ಹೋಗಿರುತ್ತೆ ಅನ್ನೋದಕ್ಕೆ ಒಂದು ಮೇಜರ್ ಮಸಲ್ ಅಂತ ಏನಕ್ಕೆ ಹೇಳಿದೆ, ದೊಡ್ಡ ಮಸಲ್ ಅಂತ ಏನಕ್ಕೆ ಹೇಳಿದೆ ಅಂದರೆ, ಇಟ್ ಸ್ಟಾರ್ಟ್ ಫ್ರಮ್ ಹಿಯರ್, ಇಟ್ ವಿಲ್ ಎಂಡ್ ಸಮ್ವೇರ್ ಓವರ್ ಹಿಯರ್. ಓಕೆನಾ? ಇಲ್ಲಿಂದ ಇಲ್ಲಿವರೆಗೂ ನಾವು ಮಾಡುವಂಥ ಸ್ಟ್ರಗ್ಸ್ ವರ್ಕೌಟ್ ಏನಿದೆಯಲ್ಲ, ಡಂಬಲ್ ಸ್ಟ್ರಗ್ಸ್ ಆಗಿರ್ಬೋದು, ಅಪ್ರೈಟ್ ರೋಸ್ ಆಗಿರ್ಬೋದು, ಈ ಹಲವಾರು ವೇರಿಯೇಷನ್ಗಳು ಮಾಡೋದ್ರಿಂದ ನಿಮ್ಮ ಟ್ರ್ಯಾಪ್ ಮಸಲ್ನ ವಿಚ್ ಈಸ್ ಕನೆಕ್ಟೆಡ್ ಟು ಯುವರ್ ನೆಕ್. ಸೊ ಇದನ್ನು ಫೋಕಸ್ ಮಾಡ್ಬೋದು. ಸೊ ಅದರಲ್ಲಿ ನಮ್ಮ ಕಾಮನ್ ಆಗಿ ಮಾಡುವಂಥದ್ದು ಡಂಬಲ್ ಸ್ಟ್ರಗ್ ಆಗಿರ್ಬೋದು ಅಥವಾ ಬಾರ್ಬೆಲ್ ಸ್ಟ್ರಗ್ಗು ಮಾಡ್ತಿರ್ತಾರೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಡಂಬಲ್ ಸ್ಟ್ರಗ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೆ. ಸೊ ಡಂಬಲ್ ಸ್ಟ್ರಗ್ ಮಾಡಬೇಕಾದ್ರೆ ಬೇಸಿಕಲಿ ನೀವು ಕೋರ್ ಟೈಟ್ ಇರಬೇಕು, ಬ್ಯಾಕ್ ಸ್ಟ್ರೈಟ್ ಇರಬೇಕು, ಬ್ಯಾಕ್ ನ್ಯೂಟ್ರಲಲ್ಲಿ ಇಟ್ಕೊಳ್ಳಿ, ಹೊಟ್ಟೆ ಕೋರ್ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಚೆಸ್ಟ್ನ ಎರೆಕ್ಟ್ ಮಾಡಿ ಸೈಜ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಟ್ರ್ಯಾಪ್ಸ್ನ ಆ್ಯಕ್ಟಿವೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಏನು ಮಾಡಬೇಕು, ಎರಡೂ ಡಂಬಲ್ನ ಅದೇ ನೇರಕ್ಕೆ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡ್ತಾ ನಿಮ್ಮ ತಲೆನ ಸ್ವಲ್ಪ ಮೂಮೆಂಟ್ಸ್ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಲೆ ಸ್ವಲ್ಪ ಕೆಳಗೆ ಮಾಡೋದ್ರಿಂದ ನಿಮ್ಮ ಟ್ರಪೀಜಿಯಲ್ ಮಸಲ್ ಇನ್ನೂ ಮೇಲೆ ಬರುತ್ತೆ. ನಾವು ಕೆಲವ್ರು ಏನು ಮಾಡ್ತಾರೆ, ಜಸ್ಟ್ ಸ್ಟ್ಯಾಂಡ್ ಸ್ಟ್ರೈಟ್ 1 2 3. ಸೊ ದಿಸ್ ಅರೌಂಡ್ 60 to 70% ವರ್ಕ್ ಆಗ್ಬೋದು. ಆದರೆ ನೀವು ಸ್ವಲ್ಪ ತಲೆ ಕೆಳಗೆ ಮಾಡಿ ಲಿಫ್ಟ್ ಮಾಡೋದ್ರಿಂದ ನಿಮ್ಮ ಟ್ರಪೀಜಿಯಸ್ ಕಾಂಟ್ರಾಕ್ಷನ್ ಏನಿದೆಯಲ್ಲ ಅದು 100% ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ರೆಪ್ಸ್ ಕೂಡ ನೀವು ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನ ಇಟ್ಕೊಳ್ಳಿ. ಸೊ ನೀವು ಎಷ್ಟು ಕಾಂಟ್ರಾಕ್ಷನ್ ಮಾಡ್ತಾಯಿದ್ದೀರಾ, ಎಷ್ಟು ನಿಧಾನಕ್ಕೆ ಬಿಡ್ತೀರಾ, ಅದು ಮ್ಯಾಟ್ರ್ ಆಗುತ್ತೆ. ಸೊ ನಾನೇನಾದರೂ ತೊಗೊಂಡು ಲಿಫ್ಟ್ ಮಾಡಿ, ತುಂಬ ಜನ ಮಾಡುವಂಥದ್ದು ಮಿಸ್ಟೇಕ್ ಏನಪ್ಪ ಅಂದರೆ, ಜಸ್ಟ್ ಲಿಫ್ಟ್ ಮಾಡಿ ಫಾಸ್ಟಾಗಿ ಮಾಡ್ತಿರ್ತಾರೆ. ಸೊ ಈ ಫಾಸ್ಟ್ ಮಾಡಿ ಒಂದು 10 ಸಲ 1 ಇದು ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ದಿಸ್ ಈಸ್ ನಾಟ್ ದ ರೆಗ್ಯುಲರ್ ಮೂಮೆಂಟ್ ವಾಟ್ ವಿ ಶುಡ್ ಡೂ. ಸೊ ಲಿಫ್ಟ್ ಮಾಡಬೇಕಾದ್ರೆ ಫಾಸ್ಟ್ ಇರಲಿ, ಬಿಡ್ತಾ ಸ್ಲೋ ಇರಬೇಕು. ಸ್ಲೋ ಬಿಡ್ತಾ ಸ್ಟ್ರಗ್ ಮಾಡಿ, ನಿಮ್ಮ ಮಸಲ್ನ ಪುಲ್ ಮಾಡಿ. ಸೊ ಯು ಡೂ ಇಟ್. ನಿಧಾನಕ್ಕೆ ಬಿಟ್ಟು ಸ್ಟ್ರಗ್ ಪುಲ್ ಮಾಡಬೇಕು. ನಿಮ್ಮ ಟ್ರಪೀಜಿಯಸ್ ಮಸಲ್ ಪುಲ್ ಆದರೆ ಮಾತ್ರನೇ ದೇರ್ ವಿಲ್ ಬಿ ಅ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಟ್ರಪೀಜಿಯಸ್. ಓಕೆ, ಸೊ ದೇರ್ ವಾಸ್ ಅನದರ್ ಮೂಮೆಂಟ್. ತುಂಬ ಜನ ಮಾಡ್ತಾ ಇದ್ದ ಮಿಸ್ಟೇಕ್ ಏನಪ್ಪ ಅಂದರೆ, ರೊಟೇಷನ್. ಡಂಬಲ್ ಇಟ್ಕೊಂಡು ರೊಟೇಟ್ ಮಾಡೋರು. ಸೊ ಆ ರೊಟೇಷನ್ ಹೆಂಗೆ ಮಾಡ್ತಿದ್ರು ಅಂತ ತೋರಿಸ್ತೀನಿ. ಸೊ ಹಿಂಗೆ ಮಾಡೋದ್ರಿಂದ ಯಾವ ರೀಜನಲ್ಲಿ ಅದು ವರ್ಕ್ ಆಗ್ತಿತ್ತು ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ದಟ್ ಈಸ್ ನಾಟ್ ದ ವೇ ಆಫ್ ಡೂಯಿಂಗ್ ವರ್ಕೌಟ್. ಯು ವಿಲ್ ಹ್ಯಾವ್ ಟು ಡೂ ಜಸ್ಟ್ ಲಿಫ್ಟ್, ಕಾಂಟ್ರಾಕ್ಟ್ ಯುವರ್ ಟ್ರಪೀಜಿಯಸ್ ಆ್ಯಂಡ್ ರಿಲೀಸ್ ಇಟ್. ಲಿಫ್ಟ್ ಮಾಡಬೇಕಾದ್ರೆ ಬ್ರೀದ್ ಔಟ್ ಮಾಡಿ, ಬಿಡ್ತಾ ಬ್ರೀದ್ ಇನ್ ಮಾಡಿ. ಬ್ರೀತ್ ಔಟ್, ಲಿಫ್ಟ್, ಬ್ರೀದ್ ಇನ್. ಸ್ನೇಹಿತರೆ ನೋಡಿದ್ರಲ್ಲ ಶೋಲ್ಡರ್ಸಲ್ಲಿ ಎಷ್ಟು ಮಸಲ್ಸ್ ಇದೆ, ಅದಕ್ಕೆ ರಿಲೇಟೆಡ್ ವರ್ಕೌಟ್ಸ್ ಏನು, ಅದ್ರ ಜೊತೆಗೆ ನಿಮ್ಮ ಟ್ರ್ಯಾಪ್ಸ್ನ ಕೂಡ ಹೇಗೆ ಟಾರ್ಗೆಟ್ ಮಾಡಬೇಕು. ಶೋಲ್ಡರ್ಸ್ ವರ್ಕೌಟ್ ಅಂತ ಮಾಡಿದಾಗ ನಿಮ್ಮ ಟ್ರ್ಯಾಪ್ಸ್ನು ಟಾರ್ಗೆಟ್ ಮಾಡಿ, ಅದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಪ್ರತಿಯೊಂದು ವರ್ಕೌಟಲ್ಲೂ ಕೂಡ ನಿಮ್ಮ ಬ್ರೀತಿಂಗ್ ಟೆಕ್ನಿಕ್ ಆಗಿರ್ಬೋದು,
ಮತ್ತು ನಿಮ್ಮ ಡಂಬಲ್ ಮೂಮೆಂಟ್ಸ್ ಆಗಿರ್ಬೋದು ತುಂಬಾ ಹುಷಾರಾಗಿಟ್ಕೊಳ್ಳಿ. ಎಷ್ಟೋ ಜನ ಶೋಲ್ಡರ್ ಇಂಜುರೀಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ರಾಂಗ್ ಮೂಮೆಂಟ್ಸ್. ಆ ರಾಂಗ್ ಮೂಮೆಂಟ್ಸು ನಿಮ್ಮಲ್ಲೂ ಆಗಬಾರ್ದು. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೇನಾದ್ರು ನನಗೆ ಡೈರೆಕ್ಟ್ ಕಾಲ್ ಮಾಡಿ ಮಾತಾಡಬೇಕು ಅಂದರೆ ಆ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅದರಲ್ಲೂ ಕೂಡ ನೀವು ನನಗೆ ಡೈರೆಕ್ಟ್ ಕಾಲ್ ಮಾಡಿ ಮಾತಾಡ್ಬೋದು. ನಿಮ್ಗೇನಾದರೂ ಆನ್ಲೈನ್ ಅಸಿಸ್ಟೆನ್ಸ್ ಬೇಕು ಅಂದರೆ ಅದು ಕೂಡ ಮಾಡ್ತೀನಿ. ನಿಮ್ಗೇನಾದರೂ ನಮ್ಮ ಜಿಮ್ಗಳನ್ನ ವಿಸಿಟ್ ಮಾಡಬೇಕು ಅಂತಿದ್ರೆ ಧಾರವಾಡಕ್ಕೆ ಬರ್ಬೋದು. ನಮ್ಮ ಜಿಮ್ ಗೂಗಲ್ ಪೇಜ್ನಲ್ಲಿ ಸಿಗುತ್ತೆ, ಫಿಟ್ನೆಸ್ ಹೆಡ್ಸ್ 1, 2, 3 ಅಂತ. ನಮ್ಮ ಎಲ್ಲ ಬ್ರಾಂಚ್ಗಳಿಗೂ ನೀವು ವಿಸಿಟ್ ಕೊಡಿ. ಅಲ್ಲಿ ಬಂದು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನೀವು ಒಂದಿನದೇನಾದರೂ ಫ್ರೀ ವರ್ಕೌಟ್ ಮಾಡಬೇಕು ಅಂತಿದ್ರೆ ಧಾರವಾಡಕ್ಕೆ ಬರ್ಬೋದು, ನಮ್ಮ ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೋದು. ಇದೇ ರೀತಿ ಇನ್ನು ಮುಂದೆ ನಮ್ಮ ನ್ಯೂಟ್ರಿಷನ್ ಬಗ್ಗೆ ಮತ್ತು ಕಾರ್ಡಿಯೋ ಆ್ಯಂಡ್ ಸ್ಟ್ರೆಂತ್ ಕಾಂಬಿನೇಷನಲ್ಲಿ ಹೇಗೆ ವರ್ಕೌಟ್ ಮಾಡಬೇಕು, ಮತ್ತು ನಿಮ್ಮ ವೆಯ್ಟ್ ಲಾಸ್ ಹೇಗೆ ಮಾಡ್ತೀರಾ, ವೆಯ್ಟ್ ಗೇನ್ ಹೇಗೆ ಮಾಡಬೇಕು, ಮತ್ತು ಆ ಪರ್ಟಿಕ್ಯುಲರ್ ಡಯಟ್ ಏನಿದೆ ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.